ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಅಂತಂದ್ರೆ ನಿಜಕ್ಕೂ ಎಲ್ಲಾ ದೇಶದಲ್ಲಿ ಇರುವವರಿಗೂ ಕೂಡ ತುಂಬಾನೇ ಇಷ್ಟ. ಅವರ ಫೋಟೋವನ್ನ ತೆಗೆದುಕೊಂಡು ಹೋಗಿ ಬೇರೆ ದೇಶದಲ್ಲಿ ಕೇಳಿದ್ರು ಕೂಡ ನರೇಂದ್ರ ಮೋದಿ ಅಂತ ಹೇಳುವಂತಹ ಪರಿಸ್ಥಿತಿ ಎಲ್ಲಾ ಕಡೆಗೆ ಉದ್ಭವ ಆಗಿದೆ ಅಂತ ಅಂದ್ರೆ ತಪ್ಪಾಗಲ್ಲ. ಇನ್ನೊಂದು ವಿಚಾರ ಮಾತನಾಡಬೇಕು ಅಂತಂದ್ರೆ POK ಬಗ್ಗೆ, ಪಾಕ್ ಆಕ್ರಮಿತ ಪ್ರದೇಶದ ಬಗ್ಗೆ ಮಾತನಾಡಬೇಕು ಅನ್ನೋದಾದ್ರೆ ಅಲ್ಲಿರುವಂತಹ ಜನರು ಮೋದಿಗೆ ವೋಟ್ ಹಾಕ್ತಿದ್ದಾರೆ. ಅಂದರೆ ವೋಟ್ ಅಂತಂದ್ರೆ ಮೋದಿ ಅವರು ಯೋಚನೆ ಮಾಡಿ ನಮ್ಮನ್ನ ಭಾರತಕ್ಕೆ ವಿಲೀನ ಮಾಡೋಕೆ ಆಗುತ್ತಾ ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈಗ POK ಯಲ್ಲಿ ಇರುವಂತಹ ಸಾಮಾಜಿಕ ಕಾರ್ಯಕರ್ತರು ಅಥವಾ ಸಮಾಜ ಸೇವೆಯನ್ನ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಡೈರೆಕ್ಟ್ ಆಗಿ ನರೇಂದ್ರ ಮೋದಿ ಅವರನ್ನ ಕೇಳ್ತಾ ಇದ್ದಾರೆ. ಏನು ಅಂತಂದ್ರೆ ದಯವಿಟ್ಟು POK ಯನ್ನ ಭಾರತಕ್ಕೆ ವಿಲೀನಗೊಳಿಸ್ಬಿಡಿ, ಇಲ್ಲಿ ಸರಿಯಾದ ಅಭಿವೃದ್ಧಿ ಕೆಲಸವಿಲ್ಲ, ಕುಡಿಯೋಕೆ ನೀರು ಸಹಿತ ಸಿಗ್ತಾ ಇಲ್ಲ ನಮ್ಗೆ POK ಯಲ್ಲಿ ಅಂತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ನರೇಂದ್ರ ಮೋದಿ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆಯನ್ನ ಬಹುತೇಕ ಬಗೆಹರಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದೆ. ಇದರ ಬೆನ್ನಲ್ಲೇ ಸರ್ಕಾರವೇ ಹಲವು ಬಾರಿ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದು ಎನ್ನುವಂತಹ ಏರು ಧ್ವನಿಯಲ್ಲಿ ಹೇಳ್ತಾ ಇದೆ. ಇತ್ತ POK ಜನರು ಕೂಡ ಭಾರತದ ಜೊತೆ ವಿಲೀನವಾಗಲು ಪದೇ ಪದೇ ಬೇಡಿಕೆಯನ್ನ ಹೇಳ್ತಾ ಇದ್ದಾರೆ, ಅಂದ್ರೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಪಾಕಿಸ್ತಾನದ ಕಪಿಮುಷ್ಟಿಯಿಂದ ನಮ್ಮನ್ನ ಪ್ರಧಾನಿ ಮೋದಿ ಅವರು ರಕ್ಷಿಸಬೇಕು ಅನ್ನುವಂತಹ ಒತ್ತಾಯಗಳು ಕಳೆದ ಹಲವು ವರ್ಷಗಳಿಂದ POK ಜನರು ಬೇಡಿಕೆಯನ್ನ ಇಡ್ತಾಲೇ ಬಂದಿದ್ದಾರೆ. ಇದೀಗ POK ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಅಮ್ಜದ್ ಅಯೋಬ್ ಮಿರ್ಜಾ ಅವರು ಸ್ಫೋಟಕ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜನ ಇದೀಗ ಭಾರತದ ಜೊತೆ ವಿಲೀನವಾಗಲು ಬಯಸ್ತಾ ಇದ್ದಾರೆ. ಪಾಕಿಸ್ತಾನದ ಸೇನೆ ಇಲ್ಲಿ ಭಯೋತ್ಪಾದನೆಯನ್ನ ಹರಡ್ತಾ ಇದೆ, ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ ಹೇಳಿ ಮಿರ್ಜಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನರಿಗೆ ಅಧಿಕೃತವಾಗಿ ಪಾಕಿಸ್ತಾನ ನಾಗರಿಕರು, ಆದರೆ POK ಯನ್ನ ಪಾಕಿಸ್ತಾನ ತನ್ನ ದಾಳಕ್ಕೆ ತಕ್ಕಂತೆ ಬಳಸಿಕೊಳ್ತಾ ಇದೆ. ಇಲ್ಲಿನ ಸಮುದಾಯಗಳನ್ನ ರಕ್ಷಿಸುವ, ಇಲ್ಲಿ ಅಭಿವೃದ್ಧಿಯನ್ನ ಮಾಡುವ ಕುರಿತು ಪಾಕಿಸ್ತಾನ ಯೋಚನೆ ಕೂಡ ಮಾಡ್ತಾ ಇಲ್ಲ. ಪಾಕಿಸ್ತಾನದ ಸೇನೆ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹರಡ್ತಾ ಇದೆ. ಪಾಕ್ ಸೇನೆಯ ದೌರ್ಜನ್ಯಕ್ಕೆ ಇಲ್ಲಿನ ನಾಗರಿಕರು ಹೈರಾಣಾಗಿಬಿಟ್ಟಿದ್ದಾರೆ. 4 ದಿನಗಳ ಹಿಂದೆ ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ನನ್ನ ಬಳಿ ವಿಶೇಷ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಭಾರತದ ಜೊತೆ ನಮ್ಮನ್ನ ವಿಲೀನಗೊಳಿಸಿ, ಅದರಿಂದ ನಮ್ಮ ಮಕ್ಕಳ ಶಿಕ್ಷಣ, ಅಲ್ಲಿನ ಅಭಿವೃದ್ಧಿ, ಪ್ರವಾಸೋದ್ಯಮ ಎಲ್ಲವೂ ಉತ್ತಮವಾಗಿ ಇರಲಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಮಿರ್ಜಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಪಾಕಿಸ್ತಾನದ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರವಾಗಿದೆ. ಪಾಕಿಸ್ತಾನ ಪ್ರಮುಖ ಪ್ರಾಂತ್ಯಗಳಲ್ಲಿ ನೀರೇ ಕೂಡ ಇಲ್ಲ, ಅಂದ್ರೆ ನೀರೇ ಕಂಡಿಲ್ಲ ಒಂದಿಷ್ಟು ಪ್ರಾಂತ್ಯಗಳು, ಅಂದ್ರೆ ಪಾಕಿಸ್ತಾನದ ಪ್ರಾಂತ್ಯಗಳು. ಇನ್ನು ಮೂಲೆಯಲ್ಲಿರುವಂತಹ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ ಎಷ್ಟು ವರ್ಷ ಮಾಡದ, ಅಭಿವೃದ್ಧಿ ಹೊಂದದ ಇರುವಂತಹ ಸ್ಥಳಗಳು ಇದೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಇಲ್ಲಿ ರಸ್ತೆಗಳೇ ಇಲ್ಲ, ಕೇವಲ ಪಾಕಿಸ್ತಾನದ ಸೇನೆ ತನ್ನ ಅವಶ್ಯಕತೆಗೆ ನಿರ್ಮಾಣ ಮಾಡಿಕೊಂಡಿರುವಂತಹ ರಸ್ತೆಗಳು ಬಿಟ್ರೆ ಬೇರೆ ಯಾವ ರಸ್ತೆಗಳು ಇಲ್ಲ. ಕಳೆದ 10 ತಿಂಗಳಿನಿಂದ ಇಲ್ಲಿನ ನಿವೃತ್ತ ಸರ್ಕಾರಿ ಉದ್ಯಮಿಗಳಿಗೆ ಪಿಂಚಣಿ ಕೂಡ ನೀಡ್ತಾ ಇಲ್ಲ ಅಂತ ಹೇಳಿ ಮಿರ್ಜಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಪಾಕಿಸ್ತಾನ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ, ಆದರೆ ರಾಜಕೀಯ ಸ್ಥಿರತೆ ಕಾಣಿಸ್ತಾ ಇಲ್ಲ, ಸ್ಪಷ್ಟ ಬಹುಮತ ಇಲ್ಲ. ಅತಿ ಕಡಿಮೆ ಸ್ಥಾನವನ್ನ ಪಡೆದ ಕೈಗೊಂಬೆಗಳಿಗೆ ಪಾಕಿಸ್ತಾನದ ಸೇನೆ ಬೆಂಬಲವನ್ನ ನೀಡ್ತಾ ಇದೆ. ಇತ್ತ ಭಾರತದಲ್ಲಿ ಚುನಾವಣೆ ಸಮೀಪ ಬರ್ತಾ ಇದೆ. ಭಾರತದಲ್ಲಿ ಸ್ಪಷ್ಟ ಬಹುಮತದ ಸರ್ಕಾರವನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಭಾರತದ ಅಭಿವೃದ್ಧಿ ವೇಗವನ್ನ ಯೋಚಿಸಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಭಾರತದ ಜೊತೆ ವಿಲೀನಗೊಳಿಸಲು ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಸಮುದಾಯ ಅಭಿವೃದ್ಧಿಗೆ ನೆರವಾಗಬೇಕು ಅಂತ ಹೇಳಿ ಪಾಕ್ ಆಕ್ರಮಿತ ಜನರು ಬೇಡಿಕೆಯನ್ನ ನೀಡಿದ್ದಾರೆ ಅಂತ ಹೇಳಿ ಮಿರ್ಜಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, POK ಜನರ ಕಷ್ಟ ಹೇಗಿದೆ ಅಂತ. ಕುಡಿಯೋಕ್ ನೀರಿಲ್ಲ, ರಸ್ತೆ ಇಲ್ಲ, ಏನು ಅಂದ್ರೆ ಏನು ಅಭಿವೃದ್ಧಿ ಇಲ್ಲ POK ಯಲ್ಲಿ. ನಿಜಕ್ಕೂ ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ದಯವಿಟ್ಟು ಭಾರತಕ್ಕೆ ವಿಲೀನಗೊಳಿಸ್ಬಿಡಿ ನಮ್ಮನ್ನ, ನಮ್ಗಿಲ್ಲಿ ನಿಲ್ಲೋಕ್ ಆಗ್ತಾ ಇಲ್ಲ, ಕೂರೋಕ್ ಆಗ್ತಾ ಇಲ್ಲ. ನಮ್ಮ ಮಕ್ಕಳ ಒಂದು ಶಿಕ್ಷಣ ಆಗಿರಬಹುದು, ನಮ್ಮ ಮಕ್ಕಳಿಗೆ ಏನು ಬೇಕೋ ಆ ಸವಲತ್ತನ್ನಾದ್ರೂ ಒದಗಿಸ್ಕೊಡ್ತೀವಿ ನಾವು. ದಯವಿಟ್ಟು ಭಾರತಕ್ಕೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು POK ಯನ್ನ ಭಾರತದಲ್ಲಿ ವಿಲೀನ ಮಾಡಿಸ್ಬಿಡಿ ಅಂತ ಹೇಳಿ ನರೇಂದ್ರ ಮೋದಿ ಅವರಿಗೆ ಪದೇ ಪದೇ ಒತ್ತಾಯವನ್ನ ಮಾಡ್ತಿದ್ದಾರೆ POK ಜನ. ಇದೆಷ್ಟೋ ಈ ಹೊತ್ತಿನ ವಿಶೇಷವಾಗಿತ್ತು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.